ಪಾರ್ಥಪ್ಪ, ನೀವು ಬರಲ್ವಾ? ಆಲೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಓಕೆ, ನೀವು ಹೋಗಿ ಬನ್ನಿ. ನೀವು ಬಂದಿರೋ ಚೆನ್ನಾಗಿರೋದು. ಹೋಗ್ಲಿ ಬಿಡಿ, ನೀನು ನಡಿಯಪ್ಪ. ತೊಲಗ್ತು ಶನಿ. ಇವನಂಡಿಗೆ ಜಾಗ ಇಲ್ಲ, ಇನ್ನು ನನ್ನ ಕರಿತಾನೆ. ಬೇರೆ ನಿಮ್ಮ ಸಹ ಕಲಾವಿದರ ಆ ಪಾತ್ರದ ಬಗ್ಗೆ ಏನಾದರೂ ಅಭಿಪ್ರಾಯ ಹಂಚಿಕೊಳ್ಳೋದಾದರೆ? ಎಲ್ಲರೂ ಹಿರಿಯ ರಂಗಕರ್ಮಿಗಳು. ರಂಗಭೂಮಿಯಿಂದ ನನ್ನ ಎಲ್ಲರೂ ನಾನು ರಂಗಭೂಮಿ ಪ್ರವೇಶಿಸಿದಾಗ ಆಗಲೇ ಆಗಿದ್ದ ದಿಗ್ಗಜರುಗಳು. ದೊಡ್ಡ ರಾಮಕೃಷ್ಣ ಅವರು ಅಂತೂ ಅವರು ನನಗಿನ್ನೂ ನೆನಪಿದೆ. ನನ್ನ 2ನೇ ಸೀರಿಯಲ್ ಅನಿಸುತ್ತೆ, ನಾನು ಮೇನ್ ರೋಲ್ ಮಾಡಿದ್ದೆ 2ನೇ ಸೀರಿಯಲ್ಗೆ ಅವರು ಮೇಕಪ್ ಇದ್ದರು. ಅವರು ಮೇಕಪ್ ಮಾಡುವಾಗ ಬೆರಳು ತಾಗುತ್ತಲ್ಲ, ಅದೇ ಒಂದು ತುಂಬ ದೊಡ್ಡ ಅನುಭೂತಿ ಆಗ ನಮಗೆ. ಅದು ದೊಡ್ಡ ರಾಮಕೃಷ್ಣ ಅವರು ಅನ್ನೋದೊಂದು ಭಾಳ ಆ್ಯಂಡ್ ಸಜ್ಜನ. ಅವರು ಎಷ್ಟೆಲ್ಲ ಸಿನಿಮಾಗಳ ಎಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳಿಗೆ ಮೇಕಪ್ ಮಾಡಿದಂಥವ್ರು. ಪ್ರಸಾದನ ಕಲಾವಿದರು ಅದ್ಭುತವಾಗಿ ಮೇಕಪ್ ಮಾಡ್ತಾರೆ. ಅವ್ರು ಒಂದು ಸುಮ್ಮನೆ ಹಿಂಗೆ ಟಚ್ ಆದರೆ ಒಂದು ಬೇರೆ ಇದು ಬಂದಿರುತ್ತೆ. ಅಂಥವ್ರು ನನ್ನ ಜೊತೆಗಿದ್ದರು. ಎಲ್ಲ ನಮ್ಮ ಬೆನಕದ ಸುಮಾರಷ್ಟು ಕಲಾವಿದರುಗಳಿದ್ದರು. ದಿಲೀಪ್ ಸರ್ ಇರ್ಬೋದು. ಇವರೆಲ್ಲರೂ ನಾನು ತುಂಬ ವರ್ಷಗಳಿಂದ ಕಂಡಂಥವ್ರು. ಜಗ್ಗಣ್ಣನು ಒಂದು ಪಾತ್ರ ಮಾಡಿದ್ರು. ಬಹಳ ವರ್ಷಗಳಿಂದ ನೋಡಿದಂಥವ್ರು. ಸೊ ಹಾಗಾಗಿ ನನಗೆ ಆ ಆತ್ಮೀಯತೆ ಎಲ್ಲ ಇತ್ತು. ಮತ್ತು ಕಾಸ್ಟ್ಯೂಮ್ ಮಾಡಿದವರು ಪ್ರಮೋದ್ ಶಿಗ್ಗಾವ್ ಅಂತ. ನನ್ನ ಅವರ ಸುಮಾರಷ್ಟು ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಎಲ್ಲ ಒಂದು ಬಹಳ ಆತ್ಮೀಯವಾದ ತಂಡ ಆಗಿತ್ತದು. ಗಿರಿ ಅಂತೂ ನನ್ನ ಬಹಳ ಆಪ್ತ ಸ್ನೇಹಿತ. ಅವನ ಜೊತೆ ಆ್ಯಕ್ಟ್ ಮಾಡಿದ್ದು ಬಹಳ ಖುಷಿಯಾದ ವಿಷಯ ಆಗಿತ್ತು. ಹೇಗೆ ಅನ್ನಿಸ್ತು ಚಾಮರಾಜನಗರ ವಾತಾವರಣ? ಅದ್ಭುತವಾದ ಊರು. ನಾನು ಅಷ್ಟು ಬ್ಯೂಟಿಫುಲ್ ಆದ ಊರದು ಅಂತ ಗೊತ್ತಿರಲಿಲ್ಲ ನನಗೆ. ಚಾಮರಾಜನಗರದಿಂದ ಸುಮಾರಷ್ಟು ಬಂಧುಗಳಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಹೆಂಡತಿಯ ಅಜ್ಜಿ ಚಾಮರಾಜನಗರದ ಕಡೆಯವರು. ಕುದೂರು ಅಂತ, ಕುದೇರುನವರು. ಮತ್ತು ಅವ್ರ ಮನೆ ದೇವರು ಯಾವುದು, ಬೆಟ್ಟದ ಮೇಲೆ ಇದೆಯಲ್ಲ ದೇವಸ್ಥಾನ, ಯಾವುದು ಸರ್? ಅಲ್ಲ, ಪಾರ್ವತಿ ದೇವಿ, ಮುಡುಕ್ತೊರೆ ಹತ್ರ ಒಂದು ಹೊನ್ನಾದೇವಿ ಅನ್ಸುತ್ತೆ. ಸೋಸ್ಲೆ ಅಲ್ಲ, ಅದು ಯಾವ ಊರದು? ವೀಣಾ ಮೊನ್ನೆ ತೋತಾಪುರಿ ಶೂಟಿಂಗಿಗೂ ಹೋಗಿದ್ಲಲ್ಲಿ. ಅದು ಸೊ ನನ್ನ ಹೆಂಡತಿ ಕೊಳ್ಳೇಗಾಲದವಳು. ಬೇಸಿಕಲಿ ಕೊಳ್ಳೇಗಾಲ ಅವರ ಅಜ್ಜಿ ಮನೆ, ಅಂದರೆ ಅಮ್ಮನೆ. ನಮ್ಮ ಅತ್ತೆ ಹುಟ್ಟು ಬೆಳೆದಿದ್ದೆಲ್ಲ ಕೊಳ್ಳೇಗಾಲ. ಇವರು ಸಾಕಷ್ಟು. ಸೊ ಆ ಭಾಗದ ಬಗ್ಗೆ ಕೇಳಿದ್ದೆ, ಮಾಡಿದ್ದೆ. ಬಟ್ ಹೋಗಿ ಬಂದಿದ್ದೆ. ಬಟ್ ಅಲ್ಲಿದ್ದಿದ್ದು ಆ ಸಣ್ಣ ಸಣ್ಣ ಊರುಗಳು ನಾನು ನೋಡಿದ್ದು ಎಲ್ಲ ಬಹಳ ಚೆನ್ನಾಗಿತ್ತು. ಎಷ್ಟು ಅಚ್ಚುಕಟ್ಟಾದ ಊರು, ಜನ, ಅಫ್ಕೋರ್ಸ್ ಅವ್ರ ಭಾಷೆ ಬಹಳ ಬ್ಯೂಟಿಫುಲ್ ಆದ ಜಾಗ. ಹೌದು, ಕಾಡುಗಳು. ಹೌದು, ಭಾಷೆ ಅಂತೂ ಬಹಳ. ಹೌದು, ನಾವು ಯಾವ್ದು ಎಂಥ ವಾಡೆ ಅಲ್ಲ, ನಾವು ಶೂಟಿಂಗ್ ಮಾಡಿದ್ದು ಅರ್ಕಲ್ವಾಡಿ. ನಾವು ಶೂಟಿಂಗ್ ಮಾಡಿದ ಅರ್ಕಲ್ವಾಡಿಯಿಂದ ಸ್ವಲ್ಪ ದೂರ ಗಾಜನೂರು. ಹೌದು, ಅಲ್ಲದೆ ಅರ್ಕಲ್ವಾಡಿ ನನ್ನ ಇನ್ನೊಬ್ಬ ದೊಡ್ಡ ಕಲಾವಿದರು ಡಾರ್ಲಿಂಗ್ ಕೃಷ್ಣ ಅವ್ರ ಊರದು. ಅರ್ಕಲ್ವಾಡಿ, ಕತ್ನವಾಡಿ, ಅರ್ಕಲ್ವಾಡಿ ಹೆಚ್ಚಾಗಿ ಮಾಡಿ. ಚಾಮರಾಜನಗರದಿಂದ ಯಾವ ಊರು ಅಂತ ಮರ್ತೋಗಿದ್ದೀನಿ ನಾನು. ಅದು ಚಾಮರಾಜನಗರದಲ್ಲೇ ಮನೆ. ಅದು ನಮ್ಮ ಡಾಕ್ಟ್ರ್ ಮನೆ ಅಂತ, ಟೌನು ಅಂತ ಇದ್ದಿದ್ದು. ಅಲ್ಲೇ ಅವ್ರ ಮನೆಯೇ. ಅಲ್ಲಿಯ ಸ್ಕೂಲು, ಹಾಸ್ಪಿಟಲ್ಲು, ವೆಟರ್ನರಿ ಹಾಸ್ಪಿಟಲ್ ಒಂದು ಮಾಡಿದ್ವಿ. ಅಲೆ ಮನೆಯೆಲ್ಲ ಅರ್ಕಲ್ವಾಡಿ. ಅದು 2 ದೃಷ್ಟಿಯಿಂದ. ಒಂದು, ಈ ಥರದನ್ನೆಲ್ಲ ತೋರಿಸ್ಲಿಕ್ಕೆ, ಅಂದರೆ ನಿಜವಾದದ್ದನ್ನು ತೋರಿಸ್ಲಿಕ್ಕೆ ಮಾಡಲಿಕ್ಕೆ ಬಹಳಷ್ಟು ಅಡ್ಡಿ ಆತಂಕಗಳಿವೆ. ಸರ್ಟಿಫಿಕೇಟ್ ತೊಗೋಬೇಕು ಪ್ರಾಣಿದಯಾ ಸಂಘದವ್ರದ್ದು. ಅದು ಮತ್ತು ಅದಕ್ಕಾಗೇ ಒಂದು ಕೋಣವನ್ನೇ ಎಮ್ಮೆನೇ ಸಾಯಿಸೋಕ್ಕಾಗೋದಿಲ್ಲ. ಸೊ ಅಂಥ ದೃಶ್ಯಗಳನ್ನು ತುಂಬ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಚಿರತೆನೂ ಅಷ್ಟೇ. ಚಿರತೆ ಟೈಟಲಲ್ಲಿದೆ. ಚಿರತೆ ಎಲ್ಲೋ ಒಂದಷ್ಟು ಕಾಣುತ್ತೆ, ಅಂದರೆ ನಾವು ಗ್ರಾಫಿಕ್ಕಾಗಿ ಕ್ರಿಯೇಟ್ ಮಾಡಿದ್ದದು. ಸೊ ಅದನ್ನು ನಾವು ಆ ಲಿಮಿಟೇಷನ್ನಲ್ಲೇ ವರ್ಕ್ ಮಾಡಬೇಕಾಗತ್ತೆ. 1-2 ಕಡೆ 2 ಶಾರ್ಟಲ್ಲಿ ತೋರಿಸ್ತೀರಾ? ನಾನು ಅನ್ಕೊಂಡೆ ಯಾವುದೋ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಆ ಥರ ಅಲ್ಲಿಂದ ಒಂದು ರೈಟ್ಸ್ ಎಲ್ಲ ತೊಗೋಬೇಕಾಗತ್ತೆ. ಅದು ಅಷ್ಟು ಸುಲಭದಲ್ಲ. ಅದು ಸಿನಿಮಾಗೆ ಅಂತ ಆದರೆ ಅದಕ್ಕೂ ಕಮರ್ಷಿಯಲ್ ಅಂತ ಬರುತ್ತೆ. ಅದಕ್ಕೆ ಹಕ್ಕನ್ನ ಇದು ಕೊಡಬೇಕಾಗತ್ತೆ. ಅದೆಲ್ಲ ಗ್ರಾಫಿಕ್ಕಾಗಿ ಕ್ರಿಯೇಟ್ ಮಾಡಿದ್ದು. ಬಟ್ ನ್ಯಾಚುರಲ್ ಆಗಿ ಇದೆ ಅದು.
ಚೆನ್ನಾಗಿದೆ, ಕತ್ಲದಲ್ಲಿ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ. ಈ ರೀತಿಯ ಸಿನಿಮಾಗಳಿಗೆ ಎಷ್ಟು ಆಯಸ್ಸಿರುತ್ತೆ ಅಂತ ನೀವು ನಂಬ್ತೀರಾ? ಅದು ಸಿನಿಮಾದ ಸಬ್ಜೆಕ್ಟ್ ಜೊತೆಗೆ ಎಂಥ ಸಿನಿಮಾ ಆಗಿದೆ ಅಂದರೆ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೂ ಹೋಗುತ್ತೆ. ನಾವು ಅದ್ಭುತವಾದ ಸಬ್ಜೆಕ್ಟ್ ಆಗಿರುತ್ತೆ, ಆದರೆ ಅದನ್ನು ಚೆನ್ನಾಗಿ ಮಾಡದೆ ತಲುಪೋದಿಲ್ಲ ಅಥವಾ ಅದು ಇಫೆಕ್ಟಿವ್ ಆಗಿರೋದಿಲ್ಲ, ಅದರ ಆಯುಸ್ ಕಡಿಮೆ ಆಗೋಗಿರುತ್ತೆ. ಒಂದು ಕ್ಲಾಸಿಕ್ ಅಂತ ಮತ್ತೆ ಮತ್ತೆ ನೋಡುವ ಟೆಕ್ಸ್ಟ್ ಆಗಿಬಿಡುತ್ತಲ್ಲ, ಅಂದರೆ ಸಿನಿಮಾ ಮಾಡೋರಿಗಾಗಲಿ ಸಿನಿಮಾ ನೋಡೋರಿಗಾಗಲಿ ಅದೊಂದು ಟೆಕ್ಸ್ಟ್ ಆದ ಒಂದು ಕ್ಲಾಸಿಕ್ ಆಗುತ್ತೆ ಅಂತಂದರೆ ಅದಕ್ಕೆ ಎಲ್ಲ ಗುಣಗಳು ಇರಬೇಕು. ರೈಟ್ ಫ್ರಮ್ ಒಳ್ಳೆ ಸಂಗೀತನೂ ಇರಬೇಕು, ಒಳ್ಳೆ ಕ್ಯಾಮ್ರಾ ವರ್ಕ್ ಇರಬೇಕು, ಒಳ್ಳೆ ಅಭಿನಯ ಇರಬೇಕು, ಒಳ್ಳೆ ಮೇಕಿಂಗ್ ಇರಬೇಕು, ಅಂಥದ್ದು ಉಳ್ಕೊಳ್ಳುತ್ತೆ. ಈಗ ನಾವು ಒಂದಾನೊಂದು ಕಾಲದಲ್ಲಿನ ಇವತ್ತಿಗೂ ಒಂದು ಸ್ಟ್ಯಾಂಡರ್ಡ್ ಆಫ್ ನಾವು ಕನ್ನಡ ಸಿನಿಮಾದ ಒಂದು ಆಲ್ಮೋಸ್ಟ್ ಆ ಜನರಿನ ಒಂದು ಅದ್ಭುತವಾದ ಸಿನಿಮಾ ಅಂತ ನೋಡ್ತೀವಿ, ಬಿಕಾಸ್ ಆಫ್ ಇಟ್ಸ್ ಪ್ರೊಡಕ್ಷನ್ ವ್ಯಾಲ್ಯೂ ಅದು ಹಂಗಿತ್ತು ಅಂತ. ಈಗ ನಿಮಗೆ ಈ ಸಿನಿಮಾ ಆದ ನಂತರ ನಿಮಗೆ ಎಲ್ಲೋ ನಿಮ್ಮ ನಟನೆಯ ಮೌಲ್ಯ ಅಥವಾ ನಿಮ್ಮ ನಟನೆಗೆ ತೆಗೆದುಕೊಳ್ತಕ್ಕಂಥ ಸಂಭಾವನೆಯ ಮೌಲ್ಯ ಇದೆಲ್ಲವೂ ಕಡಿಮೆ ಆಗುತ್ತೆ ಅಂತ ಅನ್ಸಲ್ವಾ? ಕಡಿಮೆ ಏನಾಗಲ್ಲ. ಹೌದಾ? ಈಗ ನಾವು ಅಂದ್ಕೊಳ್ತೀವಿ ಒಬ್ಬ ನಟನ ಸಿನಿಮಾ ಬಂದಾಗ ಅದೇನಾದರೂ ಕಮರ್ಷಿಯಲಿ ಸೋತೋಗ್ಬಿಟ್ರೆ ಅವ್ನು ಮಾರ್ಕೆಟ್ ಬಿದ್ದೋಯ್ತು ಇನ್ನು ಆ ಥರ ದೊಡ್ಡ ದೊಡ್ಡ ಹೀರೋಗಳಿಗಾಗತ್ತೆ, ಕಮರ್ಷಿಯಲ್ ಸಿನಿಮಾ ಅಂತಲೇ ನೋಡಿದಾಗ ಆಗತ್ತೆ. ಅದಕ್ಕೆ ಹೇಳಿದೆ, ಇಂಥ ವ್ಯವಹಾರಕ್ಕೆ ಸಿಗದಂಥ ಅಂದರೆ ವ್ಯವಹಾರದ ದೃಷ್ಟಿಯಿಂದಲೇ ತೂಕ ಹಾಕದೇ ಇರುವಂಥ ಇಂಥ ಸಿನಿಮಾಗಳಿಂದ ಏನು ಎಫೆಕ್ಟ್ ಆಗಲ್ಲ. ಅಂದರೆ ನೀವು ಈಗ ನಿಮ್ಮಂತಹ ಕೆಲವು ಹಲವು ನಟರುಗಳು ಕಮರ್ಷಿಯಲ್ ಹೀರೋಗಳು ಅಥವಾ ನಟರು ಅನಿಸ್ಕೊಳ್ಳೋರಿಗೆ ಪೈಪೋಟಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು ನಮಗೊಂದು ಸಂತೋಷ. ಅದರಲ್ಲಿ ಎರಡೊಂದು ಮಾತಿಲ್ಲ, ತುಂಬ ಸಂತೋಷವಾಗ ಮಾತು ಹೇಳ್ತೀನಿ. ಯಾಕೆಂದರೆ ನೋಡಿ, ಆ ಒಂದು ಸ್ಥಾನವನ್ನು ತುಂಬ್ತಾ ಇದ್ದೀರಿ ತಾವು ಬಂದು ಅಂತ, ಒಂದು ಹೀರೋ ಪಾತ್ರವನ್ನು ತಾವೆಲ್ಲ ಬಂದು ತುಂಬ್ತಾ ಇರೋದ್ರಿಂದ ಪ್ರೊಡ್ಯೂಸರ್ಗೆ ತುಂಬ ಅನುಕೂಲ. ಅಂದರೆ ಈಗ ಎಸ್ಪೆಷಲಿ ಈ ಕೋವಿಡ್ ಆದ ನಂತರದಲ್ಲಿ ಸಿನಿಮಾ ನೋಡುವ ದೃಷ್ಟಿಯನ್ನು ಜನ ಬದಲಾಯಿಸ್ಕೊಂಡಿದ್ದಾರೆ, ಪ್ರೇಕ್ಷಕರು ಬದಲಾಯಿಸ್ಕೊಂಡಿದ್ದಾರೆ. OTTಗೆ ಅಡಿಕ್ಟ್ ಆಗಿ ಅವ್ರಿಗೆ ಇಂಥ ಸ್ಟಾರೇ ಆಗಬೇಕು ಅಂತಲ್ಲ, ಅಂಥ ಕತೆಗೆ ಈ ವ್ಯಕ್ತಿ ಈ ಕಲಾವಿದ ಸೂಟ್ ಆಗ್ತಾನೆ ಅಥವಾ ಅವನ್ನ ಕ್ಯಾರಿ ಮಾಡ್ತಾನೆ ಅಂತಂದರೆ ಎಂಥವ್ರನ್ನ ಬೇಕಾದರೂ ಅಕ್ಸೆಪ್ಟ್ ಮಾಡ್ತಾರೆ. ಅದರಲ್ಲಂತೂ ಇಂಗ್ಲೀಷ್ ಹಿಂದಿ ಸಿನಿಮಾಗಳಲ್ಲಿ ಕೂಡ ಇದು ಬಹಳಷ್ಟು ಆಗ್ತಾ ಇದೆ. ಹೀರೋ ಆಗಬೇಕಾದಂಥವ್ರು ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನೇ ಮಾಡ್ಕೊಂಡು ಬಂದವರು ಹೀರೋ ಆಗಿದ್ದಾರೆ. ಆ ಥರದ ಕಲಾವಿದರುಗಳು ಬಹಳಷ್ಟು ಬೆಳೀತಾ ಇದ್ದಾರೆ. ಬಹಳ ಒಳ್ಳೆ ಸೂಚನೆ ಇದು ಆ್ಯಕ್ಚುಲಿ. ನಿಜ, ನಾನು ಅದನ್ನೇ ಅಂದ್ಕೊಳ್ತಾ ಇದ್ದೆ. ಈಗ ನಾವೆಲ್ಲ ಸಿನಿಮಾ ಮಾಡಬೇಕು ಅಂತ ಆಕಾಂಕ್ಷೆಯನ್ನು ಹೊತ್ಕೊಂಡಿರುವಂಥ ಜನಗಳೇ, ನಮಗೂ ಕೂಡ ಈ ನೀವು ಮಾಡ್ತಕ್ಕಂಥ ಈ ಪ್ರಯತ್ನಗಳೆಲ್ಲವೂ ನಮ್ಮಲ್ಲಿ ಧೈರ್ಯವನ್ನು ತಂದು ಕೊಡ್ತಾ ಇದೆ. ನಾವು ಒಂದು ಪ್ರಯತ್ನ ಮಾಡ್ಬೋದಪ್ಪ ಅಂತ. ಅದೇ ನಾವು KGF ನೋಡಿದಾಗ ಆ ಧೈರ್ಯ ಬರಲ್ಲ, ಅಯ್ಯೋ ನಮ್ಮ ಕೈಲಾಗಲ್ಲಪ್ಪ ಇದು ಮಾಡೋಕ್ಕೆ ಅಂತ ಭಯ ಬರುತ್ತೆ. ನಿಮ್ಮ ಥರ ಸಿನಿಮಾ ನೋಡಿದಾಗ ಏನಾಗುತ್ತೆ, ಎಸ್ ನಾವ್ಯಾಕೆ ಮಾಡೋಕ್ಕಾಗಲ್ಲ, ನಾವು ಮಾಡ್ಬೋದು ಅಂತ. ಇದು ಶುರುವಾಗಿದ್ದು ಶಾರ್ಟ್ ಫಿಲ್ಮ್ ವೇವ್ಸ್ ಶುರುವಾಯ್ತಲ್ಲ, ಅಂದರೆ ಈಗ ನಮ್ಮಲ್ಲಂತೂ ಹೆಚ್ಚಿನ ಭಾಗ ಸಾಫ್ಟ್ವೇರ್ ಎಂಜಿನಿಯರ್ಸು ಎಲ್ಲ ವೀಕೆಂಡ್ ಬಹಳ ಬಿಡುವಾಗಿರ್ತಾರೆ. ಅವ್ರಿಗೆ ಆಫೀಸಿಂದ ಮನೆಗೆ ಬಂದ ಕೂಡಲೇ ಕ್ಯಾರಿ ಆಗುವ ಕೆಲಸಗಳು, ಆ ಒತ್ತಡ, ವಾರಕ್ಕೆ 5 ದಿನ ಆ ಒತ್ತಡದಲ್ಲೇ ಇದ್ದವ್ರಿಗೆ ಸಿಕ್ಕಾಪಟ್ಟೆ ಅವೆನ್ಯೂಸ್ ಹುಡುಕೊಳ್ತಾರೆ ಈ ಥರದ ಔಟ್ಲೆಟ್ ಆಗಿ. ಆ ಥರ ಒಂದು ದೊಡ್ಡ ಹಿಂಡು ಬಂತು, IT ಹಿಂಡು. ಈಗ 5D ಕ್ಯಾಮ್ರಾ ಇದ್ದರೆ ಯಾರು ಬೇಕಾದರೂ ಕ್ಯಾಮ್ರಾಮನ್ನೇ ಆಗಿಬಿಡ್ಬೋದು, ಲೆಟ್ ಅಲೋನ್ ಡೈರೆಕ್ಷನ್. ಸೊ ಕ್ಯಾಮ್ರಾಮನ್ನು ಡೈರೆಕ್ಷನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಆ ಕಸುಬನ್ನಲ್ಲೇ ಒಂದು ಕೃಷಿ ಇರುತ್ತೆ. ಯಾವುದೇ ಒಂದು ಇದು ತೊಗೊಂಡ್ರು ಅದಕ್ಕೆ ಬೇಕಾದ ಪ್ರಿಪರೇಷನ್ಸ್ ಇರುತ್ತೆ, ಅದಕ್ಕೆ ಬೇಕಾದ ಸ್ಕಿಲ್ಸ್ ಇರುತ್ತೆ. ಅದನ್ನೆಲ್ಲ ಅಕ್ವೈರ್ ಮಾಡಿಕೊಂಡ್ರು ಸುಮಾರಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿದ್ದಾರೆ ಹೂ ಆರ್ ಗುಡ್, ಟೆಕ್ನಿಕಲಿ ಗುಡ್ ಆದವರು, ಬರವಣಿಗೆಯನ್ನು ತಗೊಂಡವರು, ಸಾಹಿತ್ಯ ಓದ್ಕೊಳ್ತಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಸುಮಾರಷ್ಟು ಜನ ಕೆಲಸ ಬಿಟ್ಟು ಇದನ್ನೇ ಮಾಡ್ತೀನಿ ಅಂತ ಹೇಳಿ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಶಾಂಕ್ ಅವರಿದ್ದಾರೆ, ಡೇರ್ ಡೆವಿಲ್ ಮುಸ್ತಫಾ ಅಂತ ತೇಜಸ್ವಿ ಕಥೆಯನ್ನು ಅದ್ಭುತವಾಗಿ ಮಾಡಿದ್ರು. ಅವರು ಸಾಫ್ಟ್ವೇರ್ ಇಂಜಿನಿಯರು. ಯಾವುದೇ ಒಬ್ಬರ ಜೊತೆ ಸಹ ನಿರ್ದೇಶಕರಾಗಿ ಆ ಥರ ಕೆಲಸ ಮಾಡದೆ ತಾವೇ ಒಂದು ಎಲ್ಲ ಗ್ರಾಮರ್ನ ತಿಳ್ಕೊಂಡು ಮಾಡಿಕೊಂಡು ಒಂದು ಸಿನಿಮಾ ಕಟ್ಟಿದ್ರು. ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆ ಥರ ಬಂದಿದ್ದಾರೆ.
ಸೊ ಅಲ್ಲಿ ಶುರುವಾಗಿದ್ದ ಇದು ವೇವ್ ಇದು. ಈಗ ಎಲ್ಲರೂ ಅಂದರೆ ನಾವು ಸಿನಿಮಾ ಮೇಕಿಂಗಿಗೆ ಇದಿದೇ ಬೇಕು ಹೀಗಿಗೆ ಬೇಕು ಅಂತಿದ್ದ ಫಾರ್ಮುಲಾ ಬ್ರೇಕ್ ಆಗಿದೆ ಅಲ್ವಾ? ಖಂಡಿತ ಸರ್, ಬ್ಯುಸಿ ಶೆಡ್ಯೂಲು, ಕಾಲೇಜಲ್ಲಿ ಕೆಲಸ, ನಟನೆ, ಬರವಣಿಗೆ, ಸಂಪೂರ್ಣ ಜಾಮ್ ಪ್ಯಾಕ್ ಆಗಿದೆ ಲೈಫು, ಸಂಸಾರ ಅಲ್ವಾ? ಅದು ದೊಡ್ಡದು, ಅದೊಂದು ದೊಡ್ಡದು. ಬಿಡುವು ಮಾಡಿಕೊಂಡು ಒಂದು ಉತ್ತಮ ಚಿತ್ರವನ್ನು ಮಾಡೋದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಅದನ್ನು ಜನಗಳಿಗೆ ತಲುಪಿಸುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕರ್ತವ್ಯನೇ ಅಂತ ಭಾವಿಸ್ತಾ ಜನಪದ ಸಿರಿ ಸ್ಟುಡಿಯೋವರೆಗೂ ಬಂದು ಸಮಯ ಕೊಟ್ಟು ಚಿರತೆ ಬಂತು ಚಿರತೆ ಸಿನಿಮಾ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಕಾಂತರಾಜ್ ಅವರೇ. ನನಗೆ ಇಲ್ಲಿಗೆ ಬರೋಕ್ಕೆ ಬಹಳ ಸಂತೋಷ ಮತ್ತು ಮೋಟಿವೇಶನ್ ಅಂತಂದರೆ ಜನಪದ ಸಿರಿ ಅನ್ನೋದು ನಿಮ್ಮ ಹೆಸರು, ಚಾನಲಿನ ಹೆಸರಾಗಿರ್ಬೋದು ಮತ್ತು ನೀವು ಅದಕ್ಕಾಗಿ ಮಾಡ್ತಿರೋ ಕೆಲಸ ಆಗಿರ್ಬೋದು, ಬಹಳ ಶ್ಲಾಘನೀಯ ಅನಿಸುತ್ತೆ. ಅಂದರೆ ಇವತ್ತಿಗೆ ಜನಪದ ಅನ್ನೋದು ಒಂದು ಸಬ್ಸಿಡಿ ಅಂತ ಆಗೋಗಿದೆ. ಅಂದರೆ ಯಾವುದೋ ಒಂದು ಮೇಯ್ನ್ ಇದೆ, ಜನಪದಕ್ಕೆ ಹೋಗಲಿ ಪಾಪ ಅನ್ನುವಂಥದ್ದಿದೆ. ಈಗ ಜನಪದ ನಶಿಸಿ ಹೋಗೋಕ್ಕೆ ಬಿಟ್ಟಿದ್ದೀವಿ, ಹೋಗ್ತಾ ಇದೆ ಅಲ್ಲ, ಅದು ನಶಿಸಿ ಹೋಗೋಕ್ಕೆ ಬಿಟ್ಟಿದ್ದೀವಿ. ಯಾಕಂದರೆ ಅದರ ಆಕರ್ಷಣೆ ಜಾಸ್ತಿ ಆಗೋಗಿದೆ. ಇವತ್ತು ನಾವು ಸ್ಕೂಲ್ನಲ್ಲಿದ್ದಾಗ ಜನಪದ ಗೀತೆಗಳಿಗೆ ಡಾನ್ಸ್ ಮಾಡೋದು ಸ್ಕೂಲ್ ಡೇಗಳಲ್ಲಿ ತುಂಬ ರೆಗ್ಯುಲರ್ ಆಗಿತ್ತು. ಗಲ್ಲೇನುತ್ತೋ ಅದೆಲ್ಲ ನಾವು ಮಾಡಿದ್ದೀವಿ. ಮುಂಜಾನೆದ್ದು ಕುಂಬಾರಣ್ಣ ಇಂಥದಕ್ಕೆಲ್ಲ ನಾವು ಡಾನ್ಸ್ ಮಾಡಿದ್ದೀವಿ. ಇವತ್ತು ಎಲ್ಲ ಸ್ಕೂಲ್ಗಳಲ್ಲೂ ನೋಡಿ ಬರೀ ಸಿನಿಮಾ ಹಾಡಿಗೆ ಡಾನ್ಸ್ ಮಾಡ್ತಾರೆ. ನಾನು ಕಲ್ಚರಲ್ ಕಮಿಟಿ ಇದ್ದಾಗ ಇದು ಸಿನಿಮಾ ಹಾಡುಗಳು ಮಾಡಬಾರ್ದು ಅಂತ ತಂದರೆ ಎಂಟ್ರೀಸೇ ಬರಲಿಲ್ಲ ನಮಗೆ. ಪ್ರೋಗ್ರಾಮ್ ತುಂಬೋಕ್ಕೆ ಏನು ಐಟಮ್ಗಳೇ ಇಲ್ಲ. ಸರಿ ಬನ್ನಿ ಅಂದರೆ ಅವತ್ತು ಯಾವುದು ಹಿಟ್ ಸಾಂಗ್ ಇರುತ್ತೋ ಆ ಹಿಟ್ ಸಾಂಗ್ಗೆ ಒಂದು 20 ತಂಡ ಬಂದಿರುತ್ತೆ. ಆ 20 ತಂಡದಲ್ಲಿ 4 ಜನ ಇದ್ದರೆ ಒಬ್ಬರು ಮಾತ್ರ ಡಾನ್ಸರ್ಸು, ಇನ್ನೆಲ್ಲರೂ ಡಮ್ಮಿಗಳು, ಸುಮ್ಮನೆ ಕರ್ಕೊಂಬರ್ತಾರೆ. ಈ ಥರದ ಒಂದು ಬ್ಯಾಡ್ ಟೇಸ್ಟ್ನ ನಾವು ಅನಿವಾರ್ಯವಾಗಿ ಹೋಗೋಕ್ಕಾಗ್ತಾ ಇದ್ದೀವಿ. ಅಂಥದ್ರಲ್ಲಿ ಜನಪದಕ್ಕಾಗಿ ಕೆಲಸ ಮಾಡ್ತಿರೋದು ಭಾಳ ದೊಡ್ಡ ಕೆಲಸ. ಧನ್ಯವಾದ ಸರ್. ಸಿನಿಮಾ ಆದರೆ ಜನಪದ ಕಲಾವಿದರು, ಗ್ರಾಮೀಣ ಭಾಗದ ಜನಗಳು, ಹಳ್ಳಿ ಜನಗಳು, ಅನಕ್ಷರಸ್ಥರು ಬಹುಪಾಲು ಅವ್ರ ಸುತ್ತಲೇ ಗಿರಿಕಿ ಹೊಡಿತಾ ಇದ್ದ ನಮಗೆ ಒಂದು ಕನ್ನಡ ಚಿತ್ರರಂಗದ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ, ಅದರ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ, ಅಂದರೆ ನಮ್ಮನ್ನು ಒಂದು ಮಟ್ಟಕ್ಕೆ ಒಂದು ಮೇಲ್ದರ್ಜೆಗೆ ತರ್ತಕ್ಕಂಥ ಕಿರಿಯರನ್ನ ಬೆಳೆಸ್ತಕ್ಕಂಥ ಒಂದು ಪರಂಪರೆಗೆ ತಾವೆಲ್ಲರೂ ನಾಂದಿ ಹಾಡ್ತಾ ಇದ್ದೀರಿ. ಅಂದರೆ ಇಡೀ ಚಿರತೆ ಬಂತು ಚಿರತೆ ತಂಡ, ಆ ವಿಷಯಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮ್ಮ ಆಶಯ ಏನಂದರೆ ಜನಪದ ಸಿನಿಮಾ ಅನ್ನೋದು ಭಾಳ ಪಾಪ್ಯುಲರ್ ಮೀಡಿಯಾ, ಅದರ ಬಗ್ಗೆ ಎರಡು ಮಾತಿಲ್ಲ. ಜನಪದವನ್ನು ಕೂಡ ಅದರ ಮೂಲಕ ನೀವು ಹೆಚ್ಚಿನ ಜನರಿಗೆ ತಲುಪೋಕ್ಕೆ ಸಾಧ್ಯ ಆದರೆ ಅದಕ್ಕಿಂತ ಇನ್ನೇನಿದೆ, ಜನಪದವಾಗಬೇಕು. ಈಗ ಸಿನಿಮಾ ಹಾಡುಗಳು ಜನಪದ ಆಗೋಗಿದೆ. ಎಲ್ಲ ಹುಟ್ಟಿದ ಮಕ್ಕಳು ಸಿನಿಮಾ ಹಾಡುಗಳು, ಸೀರಿಯಲ್ ಟೈಟಲ್ ಸಾಂಗ್ಗಳು ಟಾಯ್ ಅಂತ ನೋಡುತ್ತವೆ. ಆದರೆ ಜನಪದ ಅಂತ ಹೆಸರಲ್ಲಿದೆಯಲ್ಲ, ಜನಪದವೇ ಮೂಲ ಜನಪದ ಏನಿದೆ ಅದು ಪದವಾದಾಗ ಸಿನಿಮಾ ಮೂಲಕ ಆಗೋದಾದರೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜನಪದ ಸಿರಿ, ಜನಪದ ಸಾಹಿತ್ಯ, ಜನಪದ ಗೀತೆಗಳು, ಜನಪದ ಕಲೆ ಇವುಗಳನ್ನು ಪ್ರಮೋಟ್ ಮಾಡುವಂಥ ಒಂದು ಚಾನಲ್ಲು. ನಮ್ಮಲ್ಲಿ ಬೇರೆ ಬೇರೆ ಪ್ರಕಾರದ ಎಷ್ಟೋ ಚಾನಲ್ಗಳಿವೆ, ಎಷ್ಟೋ ವಿಷಯಗಳನ್ನು ನಿಮಗೆ ತಲುಪಿಸುತ್ತೆ. ಆದರೆ ಜಾನಪದವನ್ನು ಜನರಿಗೆ ಜನಪದವನ್ನಾಗಿಸೋಕ್ಕೆ ಹೊರಟಿರೋ ಚಾನಲ್ ಇದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ಬರುವಂಥ ಅನೇಕ ವೈವಿಧ್ಯಮಯವಾದ ಕಾರ್ಯಕ್ರಮ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುವ ಮತ್ತು ಇನ್ಫಾರ್ಮೇಟಿವ್ ಆಗಿರುವಂಥ ಅನೇಕ ಕಾರ್ಯಕ್ರಮಗಳಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.